Dear student, I am Rekha here from the Department of Psychology, Government College for Women, Mandya. Today we will be knowing more about the genetic principles. In the genetic principles, we will be studying about the dominant and recessive genes. ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ದಿನ ನಾವು ತಳಿಶಾಸ್ತ್ರದ ತತ್ವಗಳಲ್ಲಿ ಪ್ರಧಾನ ಮತ್ತು ಪ್ರಧಾನವಲ್ಲದ ಅಂದರೆ ರಿಸೆಸಿವ್ ಗುಣಾಣುಗಳು ಜೀನ್ಸ್ ಬಗ್ಗೆ ನಾವು ಹೆಚ್ಚು ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಹಿಂದಿನ ಸೆಷನ್ನಲ್ಲಿ ನಾವು ಈ ತಳಿಶಾಸ್ತ್ರದ ಪ್ರಕ್ರಿಯೆಯಲ್ಲಿ ಜೀನೋಟೈಪ್ ಮತ್ತು ಫಿನೋಟೈಪ್ ಬಗ್ಗೆ ಹೆಚ್ಚು ಮಾಹಿತಿನ ತಿಳ್ಕೊಂಡಿದ್ವಿ. ವಿ ಸ್ಟಡಿಡ್ ಮೋರ್ ಅಬೌಟ್ ದ ಜೀನೋಟೈಪ್ ಆ್ಯಂಡ್ ದ ಫಿನೋಟೈಪ್ ಇನ್ ದ ಪ್ರೀವಿಯಸ್ ಸೆಷನ್. ಈ ಒಂದು ಸೆಷನ್ನಲ್ಲಿ ನಾವು ಡಾಮಿನೆಂಟ್ ಮತ್ತು ರಿಸೆಸಿವ್ ಜೀನ್ಸ್ ಅಥವಾ ಪ್ರಧಾನ ಮತ್ತು ಪ್ರಧಾನವಲ್ಲದ ಅಥವಾ ಈ ರಿಸೆಸಿವ್ ಜೀನ್ಸ್ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಇದರ ಒಂದು ಮುಖ್ಯ ಉದ್ದೇಶ, ಈ ವಿಷಯದ ಮುಖ್ಯ ಉದ್ದೇಶ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಚಾಪ್ಟರ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಡಾಮಿನೆಂಟ್ ಆ್ಯಂಡ್ ರಿಸೆಸಿವ್ ಜೀನ್ಸ್, how do genes influence traits, discuss how gene-environment interactions are critical for expression of physical and psychological characteristics. ಈ ಒಂದು ವಿಷಯದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಡಾಮಿನೆಂಟ್ ಮತ್ತು ರೆಸೆಸಿವ್ ಜೀನಿನ ಒಂದು ನಡುವೆ ಇರುವಂತಹ ಒಂದು ವ್ಯತ್ಯಾಸ ಆಗಿರ್ಬೋದು, ಇದು ಹೇಗೆ ನಮ್ಮ ಗುಣಲಕ್ಷಣಗಳನ್ನ ಅಳೆಯುತ್ತೆ ಅಥವಾ ಗುಣಲಕ್ಷಣಗಳಲ್ಲಿ ಇದರ ಪಾತ್ರ ಏನು ಅನ್ನೋದಾಗಿರ್ಬೋದು, ಅಥವಾ ಪರಿಸರದಲ್ಲಿ ಜೀನ್ ಅಥವಾ ಗುಣಾಣುಗಳನ್ನು ಕೂಡ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೈಹಿಕ ಆಗಿರ್ಬೋದು, ಶಾರೀರಿಕ ಆಗಿರ್ಬೋದು ಅಥವಾ ಮಾನಸಿಕ ಗುಣಲಕ್ಷಣಗಳಿಗೆ ಗುಣಾಣುಗಳು ಎಷ್ಟು ಇಂಪಾರ್ಟೆಂಟ್ ಅಥವಾ ಪ್ರಾಮುಖ್ಯತೆ ಅನ್ನೋದನ್ನು ಈ ಒಂದು ಚಾಪ್ಟರ್ನಲ್ಲಿ, ಈ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ದ ಸೆಷನ್ ಔಟ್ಕಮ್: ಬೈ ದ ಎಂಡ್ ಆಫ್ ದ ಸೆಷನ್ you will be able to know the basic principles of the theory of evolution by natural selection, how the dominant and recessive genes are expressed, how gene-environment interactions are critical for expression of physical and psychological characteristics. ಈ ಒಂದು ಸೆಷನಿನ ಔಟ್ಕಮ್ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ನ್ಯಾಚುರಲ್ ಸೆಲೆಕ್ಷನ್ ಅಥವಾ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಥಿಯರಿನಲ್ಲಿ ಈ ಡಾಮಿನೆಂಟ್ ಮತ್ತು ರೆಸೆಸಿವ್ ಜೀನ್ಸ್ ಯಾವ ರೀತಿ ಎಕ್ಸ್ಪ್ರೆಸ್ ಆಗುತ್ತೆ, ಅದರ ಜೊತೆಗೆ ಪರಿಸರ ಮತ್ತು ಗುಣಾಣುಗಳು ಇದು ಒಂದಕ್ಕೊಂದು ಹೇಗೆ ಇಂಟರ್ಯಾಕ್ಟ್ ಆಗಿ ಒಬ್ಬ ಮನುಷ್ಯನಲ್ಲಿ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳಿಗೆ ಹೇಗೆ ದಾರಿ ಮಾಡಿಕೊಳ್ಳುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ದ ಮೇನ್ ಕಂಟೆಂಟ್: ದ ಡಾಮಿನೆಂಟ್ ಜೀನ್ ಆ್ಯಂಡ್ ದ ರೆಸೆಸಿವ್ ಜೀನ್. ಇನ್ ಜೆನೆಟಿಕ್ಸ್, dominance is the phenomenon of one variant allele of a gene on a chromosome masking or overriding the effect of different variant of the same gene on the other copy of the chromosome. The first variant is determined dominant and the second recessive. This state of having two different variants of the same gene on each chromosome is originally caused by a mutation in one of the genes. ತಳಿಶಾಸ್ತ್ರದಲ್ಲಿ ಡಾಮಿನೆಂಟ್ ಪ್ರಧಾನ ಮತ್ತು ರೆಸೆಸಿವ್ ಅಂದರೆ ಪ್ರಧಾನವಲ್ಲದ ಜೀನ್ಸ್ ಬಗ್ಗೆ, ಗುಣಾಣುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಂಗೆ ಇದು ಕ್ರೋಮೋಸೋಮ್ ಅಥವಾ ವರ್ಣತಂತುಗಳ ಮೇಲೆ ಅಥವಾ ವರ್ಣತಂತುಗಳಲ್ಲಿ ಇರುವಂಥ ಗುಣಾಣುಗಳು ಅಂತ ಹೇಳ್ಬೋದು. ಇದರಲ್ಲಿ ಯಾವ ಒಂದು ಗುಣಾಣು ಡಾಮಿನೆಂಟ್ ಆಗಿರುತ್ತೆ, ಪ್ರಧಾನವಾಗಿರುತ್ತೆ, ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ಅಥವಾ ಅದನ್ನು ನಾವು ಫಿನೋಟೈಪ್ ಅಂತ ಕರಿತೀವಿ. ಹೊರಗೆ ಅದು ದೈಹಿಕವಾಗಿ ಅದು ತೋರ್ಪಡೆ ಆಗ್ತಾ ಹೋಗುತ್ತೆ, ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ಯಾವ ಒಂದು ಜೀನ್ ಗೌಪ್ಯವಾಗಿರುತ್ತೆ ಅಥವಾ ದುರ್ಬಲವಾಗಿರುತ್ತೆ ಅದನ್ನು ನಾವು ರೆಸೆಸಿವ್ ಅಂತ ಹೇಳ್ತಾ ಹೋಗ್ತೀವಿ. ಇದರ ಜೊತೆಗೆ ಒಂದೇ ಜೀನ್ನ ಎರಡು ವಿಭಿನ್ನ ರೂಪಾಂತರಗಳನ್ನು ಹೊಂದಿರುವ ಈ ಸ್ಥಿತಿಯು ಮೂಲತಃ ಒಂದು ವಂಶವಾಹಿಗಳಲ್ಲಿನ ರೂಪಾಂತರಗಳಿಂದ ಉಂಟಾಗುತ್ತದೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಈಗ ಡಾಮಿನೆಂಟ್ ಜೀನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಡಾಮಿನೆಂಟ್ ರೆಫರ್ಸ್ ಟು ಅ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವರ್ಷನ್ಸ್ ಆಫ್ ಅ ಜೀನ್. ಇಫ್ ಒನ್ ಇಸ್ ಡಾಮಿನೆಂಟ್, ದ ಅನದರ್ ಒನ್ ಮಸ್ಟ್ ಬಿ ನಾಟ್ ಡಾಮಿನೆಂಟ್. ಇನ್ ದಟ್ ಕೇಸ್ ವಿ ಕಾಲ್ ಇಟ್ ಇಸ್ ರಿಸೆಸಿವ್. ಡಾಮಿನೆಂಟ್ ಅಂತ ಹೇಳಿದ್ರೆ, ಡಾಮಿನೆಂಟ್ ಜೀನ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಲ್ಲಿ ತೋರ್ಪಡೆಯಾಗುವಂತಹ ಗುಣ ಲಕ್ಷಣಗಳು
ಅಥವಾ ತೋರಿಸಿಕೊಳ್ಳುವಂತಹ ಫಿನೋಟೈಪ್ ಆಗಿ ಅಥವಾ ಒಂದು ಅಪಿಯರೆನ್ಸಲ್ಲಿ ಪ್ರಧಾನವಾಗಿ ತೋರ್ಪಡೆಯಾಗುವಂತಹ ಗುಣನ ನಾವು ಡಾಮಿನೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಯಾವುದು ತೋರ್ಪಡೆಯಾಗೋದಿಲ್ಲ, ಯಾವುದು ವೀಕ್ ಆಗಿರುತ್ತೆ ಅಥವಾ ಯಾವುದು ದುರ್ಬಲವಾಗಿರುತ್ತೆ ಅಂಥದನ್ನು ನಾವು ರಿಸೆಸಿವ್ ಅಂತ ಹೇಳ್ತಾ ಹೋಗ್ತೀವಿ. A dominant gene or a dominant version of a gene is a particular variant of a gene which for a variety of reasons expresses itself more strongly all by itself than any other version of the gene which the person is carrying. ಅಂದರೆ ಡಾಮಿನೆಂಟ್ ಜೀನ್ ಅನ್ನೋದು ಎಷ್ಟು ಪ್ರಧಾನವಾಗಿರುತ್ತೆ ಅಂದರೆ ಅದು ತುಂಬ ಪ್ರಬಲವಾಗೂ ಕೂಡ ಇರುತ್ತೆ, ಸ್ಟ್ರಾಂಗ್ ಆಗೂ ಕೂಡ ಇರುತ್ತೆ. ಆದ್ದರಿಂದ ಒಬ್ಬ ವ್ಯಕ್ತಿಯಲ್ಲಿ ಅದು ಇನ್ನೊಬ್ಬ ವ್ಯಕ್ತಿಗೆ, ಒಬ್ಬ ವ್ಯಕ್ತಿಯಿಂದ ಅಥವಾ ಅಪ್ಪನಿಂದ ಅಥವಾ ಅಮ್ಮನಿಂದ ಅದು ಮಗುಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಆ ಒಂದು ಗುಣಲಕ್ಷಣಗಳು ಬಂದಾಗ ಅದು ಹೊರಗಡೆ ಗೋಚರ ಆಗುತ್ತೆ ಇಂಥ ಒಂದು ಗುಣಲಕ್ಷಣಗಳು ಅಂತ ಹೇಳ್ತಾ ಹೋಗ್ಬೋದು. A dominant gene are a result of a dominant alleles in a chromosomes. When an allele is dominant, it is expressed in the phenotype over a recessive allele. So a person with a dominant allele for brown hair and a recessive allele for red hair, this combination is identified in genetic notion as capital B small r, will have brown hair. ಅಂದರೆ ಈಗ ಈ ಒಂದು ಉದಾಹರಣೆಯಲ್ಲಿ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ, ಈಗ ಡಾಮಿನೆಂಟ್ ಜೀನ್ ಅಥವಾ ಡಾಮಿನೆಂಟ್ ಅಲಿಲ್ ಅಂತ ಹೇಳಿದ್ರೆ ಅದೊಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಈ ಒಂದು ಡಾಮಿನೆಂಟ್ ಅಲಿಲ್ ಬ್ರೌನ್ ಹೇರ್ ಆಗಿದ್ದರೆ, ಅದೇ ರೀತಿ ರಿಸೆಸಿವ್ ಅಲಿಲ್ ಬಂದು ರೆಡ್ ಹೇರ್ ಆಗಿದ್ದರೆ, ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ ಡಾಮಿನೆಂಟ್ ಅನ್ನೋದು ಪ್ರಧಾನವಾಗಿರೋದಾಗಿರೋದ್ರಿಂದ ಆ ಒಂದು ಮಗುನಲ್ಲಿ ಕ್ಯಾಪಿಟಲ್ ಬಿ ಮತ್ತು ಸ್ಮಾಲ್ ಆರ್, ಡಾಮಿನೆಂಟ್ ಅಂದರೆ ನಾವು ಅದನ್ನು ಕ್ಯಾಪಿಟಲ್ ಅಕ್ಷರದಲ್ಲಿ ಗುರುತಿಸ್ತೀವಿ, ರಿಸೆಸಿವ್ ಅಂದರೆ ಸಣ್ಣ ಅಕ್ಷರದಲ್ಲಿ ಅಥವಾ ಸ್ಮಾಲ್ ಲೆಟರ್ಸ್ನಲ್ಲಿ ನಾವು ಗುರುತಿಸ್ತಾ ಹೋಗ್ತೀವಿ. ಸೊ ಯಾವುದು ಕ್ಯಾಪಿಟಲ್ ಇದೆ ಅದು ಗೋಚರ ಆಗುತ್ತೆ ಅಂತ ಅರ್ಥ. ಕ್ಯಾಪಿಟಲ್ ಬಿ ಅಂತ ಹೇಳಿದ್ರೆ ಬ್ರೌನ್ ಹೇರ್ ಆಗಿರೋದ್ರಿಂದ ಆ ಒಂದು ಮಗುವಿನಲ್ಲಿ ಬ್ರೌನ್ ಹೇರ್ ಗೋಚರ ಆಗುತ್ತೆ ಅಥವಾ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಜೀನ್ ಕ್ಯಾರಿ ಇನ್ಫಾರ್ಮೇಷನ್ ದಟ್ ಡಿಟರ್ಮೈನ್ಸ್ ದ ಟ್ರೇಟ್ಸ್. ಫಾರ್ ಎಕ್ಸಾಂಪಲ್, ಬಾಲ್ಡ್ನೆಸ್, ಕರ್ಲಿ ಹೇರ್ ಇಸ್ ಡಾಮಿನೆಂಟ್ ಓವರ್ ಸ್ಟ್ರೈಟ್ ಹೇರ್ ಎಕ್ಸೆಟ್ರಾ. ಅಂದರೆ ಗುಣಲಕ್ಷಣಗಳನ್ನು ನಿರ್ಧರಿಸುವ ಮಾಹಿತಿಯನ್ನು ಜೀನ್ಗಳು ಒಯ್ಯುತ್ತವೆ. ಉದಾಹರಣೆಗೆ ಬೋಳು ತಲೆ ಆಗಿರ್ಬೋದು ಅಥವಾ ಸುಳಿಯಾಕಾರದಲ್ಲಿ ಇರುವಂತಹ ಕೂದಲಾಗಿರ್ಬೋದು, ನೇರ ಕೂದಲುಗಳಾಗಿರ್ಬೋದು, ಇದೆಲ್ಲ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಲ್ಲಿ ಇರುವಂತಹ ಗುಣಲಕ್ಷಣಗಳನ್ನು ನಿರ್ಧರಿಸುವ ಮಾಹಿತಿಯ ಜೀನ್ಗಳು ಅಂತ ಹೇಳ್ತಾ ಹೋಗ್ಬೋದು. Dominant gene are seen as an uppercase of a letter, for example capital B. Recessive genes are seen as a lowercase of a letter, example small b. In order for a person to show the dominant trait, one of the person's parents must have the dominant trait which is an uppercase letter. ಇಲ್ಲಿ ನಾವು ಯಾವಾಗಲೂ ಡಾಮಿನೆಂಟ್ ಅಥವಾ ಪ್ರಧಾನವಾಗಿರುವಂತಹ ಗುಣನ ನಾವು ಕ್ಯಾಪಿಟಲ್ ಲೆಟರಿಂದ ನಾವು ಹೇಳ್ತಾ ಹೋಗ್ತೀವಿ. ಎಕ್ಸಾಂಪಲ್ ಇಲ್ಲಿ ಕ್ಯಾಪಿಟಲ್ ಬಿ ಅಂತ ಹೇಳ್ತೀವಿ. ಅದೇ ರೀತಿ ಯಾವ ಒಂದು ಗುಣ ನಮ್ಮಲ್ಲಿದೆ ಆದರೆ ಅದು ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ, ಹೊರಗಡೆ ಗೋಚರ ಆಗ್ತಾ ಇಲ್ಲ, ಅದನ್ನು ನಾವು ಸ್ಮಾಲ್ ಲೆಟರಿಂದ ತೋರಿಸ್ತೀವಿ. ಸ್ಮಾಲ್ ಬಿ ಅಂತ ಇದೆ ನೋಡಿ. ಸೊ ಸ್ಮಾಲ್ ಬಿ ಅಂತ ಹೇಳಿದ್ರೆ ಅದು ಗೋಚರ ಆಗ್ತಿಲ್ಲ, ಒಳಗಡೆನೇ ಇದೆ, ಒಬ್ಬ ವ್ಯಕ್ತಿಯಲ್ಲೇ ಇದೆ ಅಂತಲೂ ನಾವು ಹೇಳ್ತಾ ಹೋಗ್ಬೋದು. ಓಕೆ, ರಿಮೆಂಬರ್ ದಟ್ the human cells carry two copies of each chromosome, one from the biological mother's gene and one from the biological father's genes. With that being said, there are two sets of alleles that can be dominant or recessive. ಮುಂಚೆನೇ ಹೇಳೋ ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಎರಡು ರೀತಿಯಾದ ಗುಣಾಣುಗಳು ಬಂದಿರುತ್ತೆ, ಅಂದರೆ ತಂದೆಯಿಂದನೂ ಮತ್ತು ತಾಯಿಯಿಂದನೂ ಬಂದಿರುತ್ತೆ. ಈ ಎರಡು ಸೆಟ್ಟಿನ ಅಲೆಲ್ಸ್ನ ನಾವು ಡಾಮಿನೆಂಟ್ ಮತ್ತು ರಿಸೆಸಿವ್ ಅಂತ ಹೇಳ್ತೀವಿ. ಸೊ ಯಾವುದು ಡಾಮಿನೆಂಟ್ ಆಗಿರುತ್ತೆ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ, ಯಾವುದು ರಿಸೆಸಿವ್ ಇದೆ ಅದು ಮುಚ್ಚಲ್ಪಟ್ಟಿರುತ್ತೆ, ಅಂದರೆ ಆದರೂ ಗೋಚರ ಆಗಲ್ಲ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. A dominant allele produces a dominant phenotype in individual who have one copy of the allele which can come from just one parent. For a recessive allele to produce a recessive phenotype, the individual must have two copies, one from each parent. ಅಂದರೆ ಈಗ ಡಾಮಿನೆಂಟ್ ಅಲ್ಲೀಲ್ ಒಬ್ಬ ವ್ಯಕ್ತಿಯಲ್ಲಿ ಎಕ್ಸ್ಪ್ರೆಸ್ ಆಗಬೇಕು ಅಂತ ಹೇಳಿದ್ರೆ ಒಬ್ಬ ಪೇರೆಂಟಿಂದ
ಒಂದು ಡಾಮಿನೆಂಟ್ ಜೀನ್ ಅನ್ನೋದು ಬಂದರೆ ಸಾಕು, ಅದು ಎಕ್ಸ್ಪ್ರೆಸ್ ಆಗುತ್ತೆ. ಈ ರಿಸೆಸಿವ್ ಅಲಿಲ್ ಎಕ್ಸ್ಪ್ರೆಸ್ ಆಗಬೇಕು, ಫಿನೋಟೈಪ್ ಆಗಿ ಅದು ಗೋಚರ ಪಡಬೇಕು ಅಂತ ಹೇಳಿದ್ರೆ ಇಬ್ಬರ ಪೇರೆಂಟಲ್ಲೂ ಕೂಡ ಒಂದು ರಿಸೆಸಿವ್ ಜೀನ್ ಮಗುನಲ್ಲಿ ಬಂದಿರಬೇಕು. ಇಬ್ಬರ ಕಡೆಯಿಂದನೂ RR ಅಥವಾ ಸ್ಮಾಲ್ RR ಅಥವಾ ಸ್ಮಾಲ್ BB ಅಂತ ಏನು ಹೇಳ್ತೀವಿ, ಆ ಎರಡೂ ಕೂಡ ಒಟ್ಟಾಗಿ ಬಂದಾಗ ಮಾತ್ರ ಅದು ಗೋಚರ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಈಗ ರಿಸೆಸಿವ್ ಜೀನ್ ಅಂದರೆ ಏನು ಅಂತ ನೋಡೋಣ. A recessive gene is a gene that carries information in the DNA, that is hair, skin or eye color, blood types, straight or curly hair, etc., but it is hidden, not visibly present. ರೆಸೆಸಿವ್ ಜೀನ್ ಅಥವಾ ಪ್ರಧಾನವಲ್ಲದ ಗುಣಗಳನ್ನು ಕೂಡ ನಾವು ಇದನ್ನು ಜೀನ್ ಗುಣ ಅಂತಲೇ ಹೇಳ್ತೀವಿ. ಎಕ್ಸಾಂಪಲ್, ಅದು ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಒಂದು ಕೂದಲಿನ ಬಣ್ಣ ಆಗಿರ್ಬೋದು, ಚರ್ಮದ ಬಣ್ಣ ಆಗಿರ್ಬೋದು, ಕಣ್ಣಿನ ಬಣ್ಣ ಆಗಿರ್ಬೋದು, ಈ ರೀತಿ ಒಂದು ಗುಣ ಒಬ್ಬ ಮನುಷ್ಯನಲ್ಲಿರುವಂತಹ ಒಂದು ಗುಣಲಕ್ಷಣಗಳು. ಆದರೆ ಇದು ಗೋಚರ ಆಗ್ತಾ ಇಲ್ಲ, ಮರೆಮಾಚಲ್ಪಟ್ಟಿದೆ ಅಥವಾ ಹೈಡ್ ಆಗಿದೆ, ಇಟ್ ಈಸ್ ಹಿಡ್ಡನ್ ಇನ್ ದ ಇಂಡಿವಿಜುವಲ್ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ರಿಸೆಸಿವ್ ಜೀನ್ ರೆಫರ್ಸ್ ಟು ದ alleles on another version of a gene are different. One allele will be expressed as recessive gene which cannot express its dominance is called recessive gene. For example, dimples, freckles, cleft chin, etc. A recessive gene is a gene whose effects are masked in the presence of a dominant gene. Every organism that has DNA packed into chromosomes has two alleles or forms of a gene. For each gene, one inherited from their mother and one inherited from their father. A recessive gene is only expressed when an organism has two recessive alleles for the gene. This is also known as being homozygous recessive. If an organism has one dominant and one recessive allele, it will show the dominant trait. ಮಕ್ಕಳ, ನಾನು ಮುಂಚೆನೇ ಹೇಳಿರೋ ಹಾಗೆ ಒಂದು ರಿಸೆಸಿವ್ ಜೀನ್ ಒಬ್ಬ ವ್ಯಕ್ತಿಯಲ್ಲಿ ಗೋಚರ ಆಗಬೇಕು ಅಂತ ಹೇಳಿದ್ರೆ ಅಪ್ಪ ಮತ್ತು ಅಮ್ಮನಲ್ಲೂ ಇಬ್ಬರಿಂದಲೂ ಕೂಡ ಒಂದು ರಿಸೆಸಿವ್ ಜೀನ್ ಬಂದಿರಬೇಕು, ಆಗ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಇಲ್ಲ ಒಂದು ಡಾಮಿನೆಂಟ್ ಬಂತು ಒಂದು ರೆಸೆಸಿವ್ ಬಂತು ಅಂತ ಹೇಳಿದ್ರೆ ಯಾವುದು ಪ್ರಧಾನವಾಗಿರುತ್ತೆ ಅದು ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ. ಆದರೆ ರೆಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಬೇಕು ಅಂತ ಹೇಳಿದ್ರೆ ಅದು ಇಬ್ಬರ ಪೇರೆಂಟಿಂದನೂ ಕೂಡ ಆ ಒಂದು ಗುಣ ಬಂದಾಗ ಮಾತ್ರ ಅದು ಗೋಚರ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಅದು ಒಳಗಡೆನೆ ಒಬ್ಬ ಮನುಷ್ಯನ ಒಳಗಡೆನೆ ಇರುತ್ತೆ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಸೊ ಇಲ್ಲೊಂದು ನಾನು ಉದಾಹರಣೆ ಸಹಿತ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ. Example ನೋಡಿ, a child inherits only half of their DNA from each parent and in this combination generally displays the dominant genes they received. If they inherited only recessive genes for some trait, that is the trait that is displayed ಅಂತ ಹೇಳಿದ್ರೆ ಒಂದು ಮಗು ತಂದೆ ತಾಯಿಯಿಂದ ಡಾಮಿನೆಂಟ್ ಮತ್ತು ರಿಸೆಸಿವ್ ಜೀನ್ ಎರಡನ್ನೂ ಕೂಡ ಪಡೆಯುತ್ತೆ. ಯಾವುದು ಪ್ರಧಾನವಾಗಿರುತ್ತೆ ಆ ಒಂದು ಗುಣ ಮಾತ್ರ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಇಬ್ಬರ ಪೇರೆಂಟಿಂದನೂ ಕೂಡ ರಿಸೆಸಿವ್ ಜೀನೇ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಆ ಒಂದು ರಿಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ಇಲ್ಲಿ ನಾನು ನಿಮಗೆ ಪಾಯಿಂಟ್ ಸಹಿತ ನಾನು ನಿಮಗೆ ಕೊಡ್ತಾ ಹೋಗಿದ್ದೀನಿ. ಒನ್ ಸೆಕೆಂಡ್. ಓಕೆ, ನೋಡಿ ಇಲ್ಲಿ ನಿಮಗೆ ಕ್ಯಾಪಿಟಲ್ B 2 B ಇದೆ ಮತ್ತು ಕ್ಯಾಪಿಟಲ್ B ಮತ್ತು ಸ್ಮಾಲ್ b ಇದೆ. ಎರಡು ಕ್ಯಾಪಿಟಲ್ B ಏನು ಹೇಳುತ್ತೆ ಅಂತ ಹೇಳಿದ್ರೆ ಎರಡೂ ಕೂಡ ಡಾಮಿನೆಂಟ್ ಆಗಿ ಬಂದಿರುವಂತಹ ಜೀನ್, ಅಪ್ಪ ಅಮ್ಮನಿಂದ ಬಂದಿರೋದು ಡಾಮಿನೆಂಟ್ ಜೀನ್ ಅಂತ ಅರ್ಥ. ಸೊ ಮಗುನಲ್ಲಿ ಆ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ಇವಾಗ ಕ್ಯಾಪಿಟಲ್ B ಅನ್ನೋದು ನಾವು ಡಾಮಿನೆಂಟ್ ಬ್ರೌನ್ ಐ ಅಂತ ತಗೊಳ್ಳೋಣ, ಸ್ಮಾಲ್ b ಅನ್ನೋದು ರೆಸೆಸಿವ್ ಬ್ಲೂ ಐ ಅಲಿಲ್ ಅಂತ ನಾವು ತಗೊಳ್ತಾ ಹೋಗೋಣ. ಈಗ ಇನ್ನೊಂದು ಕಡೆ ನಾವು ನೋಡ್ಬೋದು, ಕ್ಯಾಪಿಟಲ್ B ಇದೆ, ಸ್ಮಾಲ್ b ಇದೆ, ಎರಡು ಕೂಡ ಕ್ರಾಸ್ ಓವರ್ ಆದಾಗ ಒಂದು ಮಗುನಲ್ಲಿ ಕ್ಯಾಪಿಟಲ್ B ಸ್ಮಾಲ್ b ಎರಡೂ ಬಂದಿದೆ. ಆದರೆ ಗೋಚರ ಆಗುವಂತಹದ್ದು ಗುಣ ಯಾವುದು ಅಂತ ಹೇಳಿದ್ರೆ ಬ್ರೌನ್ ಐ, ಯಾಕಂದರೆ ಅಲ್ಲಿ ಕ್ಯಾಪಿಟಲ್ B ಇದೆ. ಅದೇ ರೀತಿ ಅಕಸ್ಮಾತ್ ಸ್ಮಾಲ್ b ಎರಡು ಕ್ರಾಸ್ ಓವರ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎರಡೂ ಕೂಡ ರೆಸೆಸಿವೇನೆ. ಸ್ಮಾಲ್ b ಎರಡೂ ಕೂಡ ಬ್ಲೂ ಐಸ್ ಅಂತ ನಾವು ತಿಳ್ಕೊಳ್ಳೋಣ, ಬ್ಲೂ ಐಸ್ ಅಂತ ಇದೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ
ಸ್ಮಾಲ್ ಬಿ ಎರಡೂ ಕೂಡ ಇರೋದ್ರಿಂದ ಅದು ಗೋಚರ ಆಗ್ತಾ ಹೋಗುತ್ತೆ. ಈವನ್ ದೋ ಇಟ್ ಇಸ್ ರಿಸೆಸಿವ್ ಬಿಕಾಸ್ ಬೋತ್ ದ ಪೇರೆಂಟ್ ದ ರಿಸೆಸಿವ್ ಜೀನ್ ಹ್ಯಾಸ್ ಕಮ್ ಫ್ರಮ್ ದ ಬೋತ್ ದ ಪೇರೆಂಟ್, ಇಟ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಚೈಲ್ಡ್ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ವೈ ಸಿಬ್ಲಿಂಗ್ಸ್ ಕ್ಯಾನ್ ಲುಕ್ ವೆರಿ ಡಿಫ್ರೆಂಟ್ ಫ್ರಮ್ ಒನ್ ಅನದರ್, and why a person with two brown eye parents can be brown with blue eyes. So brown eye gene is dominant, blue eye gene is recessive if they inherited a recessive blue eye gene from each parent. ಇಲ್ಲಿ ಮೇನ್ ಆಗಿ ಮುಖ್ಯವಾಗಿ ನಾವೇನು ತಿಳ್ಕೊಬೋದು ಅಂತ ಹೇಳಿದ್ರೆ, ಯಾರಲ್ಲಿ ಕ್ಯಾಪಿಟಲ್ ಬಿ ಅಥವಾ ಆ ಒಂದು ಪ್ರಧಾನವಾಗಿರುವಂತಹ ಜೀನ್ ಇದೆ, ಆ ಒಂದು ಪ್ರಧಾನವಾಗಿರುವಂತಹ ಗುಣ ಗೋಚರ ಆಗುತ್ತೆ. ಅಕಸ್ಮಾತಲ್ಲಿ ಎರಡೂ ಕೂಡ ಸ್ಮಾಲ್ ಬಿ ಅಥವಾ ರೆಸೆಸಿವ್ ಅಥವಾ ಗೌಪ್ಯವಾಗಿರುವಂತಹ ಗುಣಗಳು ಎರಡೂ ಕೂಡ ಎಂಟರ್ ಆಗಿದೆ ಅಂತ ಹೇಳಿದ್ರೆ, ಎರಡೂ ಕೂಡ ಒಂದು ಮಗುನಲ್ಲಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗೂ ಅದು ಗೋಚರ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಕೊನೆಯ ಸಮ್ಮರಿಗೆ ಬರೋಣ. Dominant allele refers to the alleles a version of a gene are different. One allele will be expressed as dominant gene. A recessive gene is a gene whose effect are masked in the presence of a dominant gene. ಒಟ್ಟಾರೆ ಹೇಳಬೇಕು, ಆನ್ ದ ಹೋಲ್ ಏನು ಹೇಳಬೇಕು ಅಂತ ಹೇಳಿದ್ರೆ, ಡಾಮಿನೆಂಟ್ ಮತ್ತು ರೆಸೆಸಿವ್ ಎರಡೂ ಕೂಡ ಜೀನ್ಸ್ ಗುಣಾಣುಗಳು ಅಥವಾ ಗುಣಗಳು, ಒಬ್ಬ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಗುಣಗಳು. ಡಾಮಿನೆಂಟ್ ಅಂತ ಹೇಳಿದ್ರೆ ಅದು ಪ್ರಧಾನವಾಗಿರೋದ್ರಿಂದ ಅದು ಫಿನೋಟೈಪ್ ಆಗಿ ಗೋಚರ ಆಗುತ್ತೆ, ಅದು ಒಬ್ಬ ವ್ಯಕ್ತಿಯಲ್ಲಿ ಅದು ಹೊರಗಡೆ ತೋರ್ಪಡೆ ಆಗುತ್ತೆ. ರೆಸೆಸಿವ್ ಜೀನ್ ಇದೆ, ವ್ಯಕ್ತಿಯ ಒಳಗಡೆನೇ ಇದೆ, ಆ ಒಂದು ಗುಣ ಮುಂದಿನ ಜನರೇಷನ್ಗೆ ಪಾಸ್ ಆಗ್ಬೋದು. ಅಕಸ್ಮಾತ್ ಆ ಒಂದು ರೆಸೆಸಿವ್ ಜೀನ್ ಬಂದು ಎರಡೂ ಪೇರೆಂಟಿಂದನೂ ಕೂಡ ಬಂದಿದ್ರೆ ಅದು ಖಂಡಿತವಾಗಿ ಕೂಡ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಅಂದರೆ ಡಾಮಿನೆಂಟ್ ರೆಸೆಸಿವ್ ಜೀನ್ನ ಮರೆಮಾಚೋದ್ರಿಂದ ಅದು ಪ್ರಧಾನವಾಗಿ ತುಂಬ ಪ್ರಬಲವಾಗಿ ಗೋಚರ ಆಗುತ್ತೆ. ರೆಸೆಸಿವ್ ಜೀನ್ ವೀಕ್ ಆಗಿರೋದ್ರಿಂದ ಎರಡೂ ಜೀನ್ಗಳು ಸೇರಿದಾಗ ಮಾತ್ರ ಅದು ಗೋಚರ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ವಿ ಹ್ಯಾವ್ ಕನ್ಕ್ಲೂಡೆಡ್ the dominant and the recessive gene. Thank you student.